ಬರೀ ಬೆಂಗಳೂರು ಮಾತ್ರ ಅಲ್ಲ, ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲೂ ಕೂಡ ಸಿಲಿಂಡರ್ ಸಮಸ್ಯೆ ಕಂಡು ಬರ್ತಾ ಇದೆ. LPG ಸಿಗ್ತಾ ಇಲ್ಲ, ಜನಸಾಮಾನ್ಯರು ಫುಲ್ ಹೈರಾಣ ಆಗಿಬಿಟ್ಟಿದ್ದಾರೆ. ಹೋಟೆಲ್ಗಳಲ್ಲಿ ಅಡುಗೆ ಮಾಡೋಕ್ಕಾಗ್ತಾ ಇಲ್ಲ. ಕಮರ್ಷಿಯಲ್ ಜೊತೆಗೆ ಡೊಮೆಸ್ಟಿಕ್ LPG ಕೂಡ ವ್ಯತ್ಯಯ ಆಗಿದೆ. ಮನೆಯಲ್ಲೇ ಅಡುಗೆ ಮಾಡೋಕ್ಕಾಗದಂಥ ಪರಿಸ್ಥಿತಿ. ವಾಣಿಜ್ಯ ನಗರಿ ಹುಬ್ಬಳ್ಳಿಯ ಸ್ಥಿತಿ ಇದು. LPG ಸಿಗದೆ ಜನಸಾಮಾನ್ಯರು ಫುಲ್ ಹೈರಾಣ ಆಗಿಬಿಟ್ಟಿದ್ದಾರೆ. ಕಮರ್ಷಿಯಲ್ ಜೊತೆಗೆ ಡೊಮೆಸ್ಟಿಕ್ LPG ಕೂಡ ಸಪ್ಲೈಯಲ್ಲಿ ವ್ಯತ್ಯಯ ಆಗಿದೆ, ಪೂರೈಕೆಯಲ್ಲಿ ವ್ಯತ್ಯಯ ಆಗಿದೆ. ಅಡುಗೆ ಮಾಡೋಕ್ಕೆ ಸಿಲಿಂಡರ್ ಇಲ್ಲದೆ ಜನ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ. ಅಡುಗೆ ಮಾಡೋಕ್ಕೆ ಆಗ್ತಾ ಇಲ್ಲ. ಏನೋ ಗ್ಯಾಸ್ ಏಜೆನ್ಸಿ ಸಿಬ್ಬಂದಿ ಜೊತೆ ಮಾತನಾಡಿದರೆ ಅವರು ಕೂಡ ಈ ಗ್ಯಾಸ್ ವಿಚಾರಕ್ಕೆ ಸಂಬಂಧಿಸಿದಂತೆ ಯಾವಾಗ ಸಪ್ಲೈ ಆಗುತ್ತೆ ಆ ಕುರಿತಾಗಿ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ನೋಡ್ತಾ ಇರ್ಬೋದು ನೀವು ಕೂಡ ಗ್ಯಾಸ್ ಏಜೆನ್ಸಿ ಮುಂದೆ ಜನ ಹೇಗೆ ಜಮಾಯಿಸಿದ್ದಾರೆ ಅಂತೇಳಿ. ಏನೋ ಗ್ಯಾಸ್ ಏಜೆನ್ಸಿ ಸಿಬ್ಬಂದಿ ಜೊತೆ ಹುಬ್ಬಳ್ಳಿ ಪ್ರತಿನಿಧಿ ಅವರನ್ನ ಮಾತನಾಡಿಸಿದ್ದಾರೆ. ಅವ್ರು ಏನು ಹೇಳಿದ್ದಾರೆ ಬನ್ನಿ ನೋಡೋಣ. ಎರಡು ದೇಶಗಳ ನಡುವೆ ಯುದ್ಧದ ಭೀಕರತೆ ಹೆಚ್ಚಾಗ್ತಾ ಇದ್ರೆ ಇತ್ತ ರಾಜ್ಯದಲ್ಲಿ ಗ್ಯಾಸ್ ಅಭಾವ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಅದರಲ್ಲೂ ವಿಶೇಷವಾಗಿ ಆ ಒಂದು ವಾಣಿಜ್ಯ ಬಳಕೆಯ ಸಿಲಿಂಡರ್ಗಳು ಸದ್ಯ ರಾಜ್ಯದಲ್ಲಿ ಎಲ್ಲಿಯೂ ಕೂಡ ಸಿಗ್ತಾ ಇಲ್ಲ. ಗೃಹ ಬಳಕೆಯ ಸಿಲಿಂಡರ್ಗಳು ಸರಿಯಾಗಿ ಸಿಗ್ತಾ ಇವೆ. ಈ ಒಂದು ವಿಚಾರ ಕುರಿತಂತೆ ಸಮಸ್ಯೆ ಎಲ್ಲಿದೆ ಏನು, ಈ ಒಂದು ವಿಚಾರ ಕುರಿತಂತೆ ನಮ್ಮೊಂದಿಗೆ ಮಾತನಾಡಲು ಆ ಒಂದು ಗ್ಯಾಸ್ ಏಜೆನ್ಸಿಯ ಮಾಲಕರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತಾನೆ. ಸರ್, ಆಕ್ಚುಲಿ ನಿಜಕ್ಕೂ ಈ ಒಂದು ಗ್ಯಾಸ್ ಅಭಾವ ಸೃಷ್ಟಿಯಾಗಿದ್ದು ನಿಜನ ಸುಳ್ಳು? ಯಾವ ಸಿಗ್ತಾ ಇಲ್ಲ, ಯಾವ ಸಿಗ್ತಾ ಇದೆ? ಸರ್, ಏನಾಗಿದೆ ಅಂದ್ರೆ ತೊಂದರೆ ಸರ್, ನಾವು ಗ್ಯಾಸ್ ಇದು ಮೊಬೈಲ್ ಥ್ರೂ ಇಂದ ಮಿಸ್ ಕಾಲ್ ಕೊಡಬೇಕು. ಮಿಸ್ ಕಾಲ್ ಕೊಟ್ಟ ಮೇಲೆ ಅದು ಗ್ಯಾಸ್ ಬುಕಿಂಗ್ ಆಗುತ್ತೆ. ಗೃಹ ಬಳಕೆಗೆ ಯಾವುದೇ ತೊಂದರೆ ಆಗಿಲ್ಲ. ಓನ್ಲಿ ವಾಣಿಜ್ಯಗೆ ಸಿಲಿಂಡರ್ ಸ್ಟಾಕ್ ಕಡಿಮೆ ಇದೆ, ಅದಕ್ಕೆ ಅಲ್ಲಿ ತೊಂದರೆ ಆಗ್ತಾಯಿದೆ. ನಾವು ಈಗ ಮೊಬೈಲಿಂದ ಯಾರು ಮಿಸ್ ಕಾಲ್ ಕೊಡ್ತಾರೋ ಅವ್ರಿಗೆ ನಾವು ಡೆಲಿವರಿ ಕೊಡ್ತಾ ಇದ್ವಿ. ಅದು ಹೋಮ್ ಡೆಲಿವರಿ ಇದೆ ಸರ್. ಇವ್ರು ಜನ ನಮ್ಮ ಸಿಲಿಂಡರ್ ಸಿಗುತ್ತೋ ಇಲ್ಲೋ ಅಂತ ಎಲ್ಲರೂ ಬೆಳಗ್ಗೆ ಕ್ಯೂ ಹಚ್ತಾ ಇದ್ದಾರೆ. ಬಟ್ ಗೃಹ ಬಳಕೆಗೆ ಯಾವುದೇ ರೀತಿ ತೊಂದರೆ ಆಗಿರುವುದಿಲ್ಲ. ಆಮೇಲೆ ಮಿಸ್ ಕಾಲ್ ಕೊಟ್ಟು ಏನು ಮೊಬೈಲಿಂದ ಮಿಸ್ ಕಾಲ್ ಏನು ಕೊಡ್ತಾ ಇದ್ದಾರೆ ಅದು ಸ್ವಲ್ಪ ಸರ್ವರ್ ಡೌನ್ ಇದೆ. ಆ ಸರ್ವರ್ ಡೌನ್ ಇರೋದ್ರೆ ಅವ್ರಿಗೆ ಬುಕಿಂಗ್ ಆಗ್ತಾ ಇಲ್ಲ. ಅದು ಮೇ ಬಿ ಇವತ್ತು ಟೆಕ್ನಿಕಲ್ ಇಶ್ಯೂ ಇದೆ, ಇವತ್ತು ಒಂದು 2 ದಿನದಲ್ಲಿ ಆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಮಿಸ್ ಕಾಲ್ ಕೊಟ್ಟ ಮೇಲೆ ಅವ್ರಿಗೆ ಮೆಸೇಜ್ ಬರುತ್ತೆ, OTP ಬರುತ್ತೆ, DSC ನಂಬರ್ ಇರುತ್ತೆ. ಅದಾದಮೇಲೆ ಅವ್ರಿಗೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಅವ್ರಿಗೆ ನಾವು ಎಲ್ಲರೂ ಹೇಳ್ತಾ ಇದ್ದೀವಿ, ಎಲ್ಲ ಗ್ರಾಹಕರಿಗೆ ಸಹಕರಿಸ ಮನೆಗೆ ಹೋಮ್ ಡೆಲಿವರಿ ಕೊಡ್ತಾ ಇದ್ದೀವಿ. ಅಂದ್ರೂ ಜನ ಬರ್ತಾ ಇದ್ದಾರೆ, ಅಂದ್ರೂ ನಾವು ಕೊಡ್ತಾ ಇದ್ದೀವಿ. ಸರ್, ಆಕ್ಚುಲಿ ಇದು ನೀವು ಹೇಳಿದಂಗೆ ಗ್ಯಾಸ್ ಏಜೆನ್ಸಿಯ ಮಾಲಕರು ನೀವು. ಈಗ ಗೃಹ ಬಳಕೆ ವಸ್ತು ಸಿಲಿಂಡರ್ಗಳು ಸರಿಯಾಗಿದೆ, ವಾಣಿಜ್ಯಕ್ಕೆ ಸ್ಟಾಕ್ ಇದೆ ಇಲ್ಲ? ವಾಣಿಜ್ಯಕ್ಕೆ ಸ್ಟಾಕ್ ಇಲ್ಲ ಸರ್. ಅದು ಫುಲ್ಫಿಲ್ ಮಾಡ್ತೀವಿ, ಒಂದು 2 ದಿನದಿಂದ ಆಗುತ್ತೆ ಅಂತ ಹೇಳಿದ್ದಾರೆ. ಅದು ಕೂಡ ಸಿಗುತ್ತೆ. ಈಗ ಸದ್ಯ ನಾವು ಗೃಹ ಬಳಕೆಗೆ ಸಿಲಿಂಡರ್ ಏನು ತೊಂದರೆ ಇಲ್ಲ, ಕೊರತೆ ಇಲ್ಲ. ವಾಣಿಜ್ಯಕ್ಕೆ ಅಷ್ಟೇ ತೊಂದರೆ ಆಗಿದೆ, ಕಮರ್ಷಿಯಲ್ದು. ಸರ್, ಈಗ ಒಂದ್ ಕಡೆ ಜನರಲ್ಲಿ ಏನಾಗಿದೆ, ಪ್ಯಾನಿಕ್ ಆಗಿಬಿಟ್ಟಿದ್ದಾರೆ. ಸಿಲಿಂಡರ್ ಸಿಗ್ತೈತೆ ಇಲ್ವಾ, ಬುಕ್ಕಿಂಗ್ ಆಗ್ತಾ ಇಲ್ಲ, ಏನ್ ಮಾಡ್ಬೇಕು, ಹೆಂಗ, ಏನ್ ಹೇಳ್ತೀರಿ ನೀವು ಸಾರ್ವಜನಿಕರಿಗೆ? ಸರಿ, ಸಾರ್ವಜನಿಕ ನಾವು ವಿನಂತಿ ಮಾಡ್ತೀವಿ, ಸ್ವಲ್ಪ ಈಗ ಸರ್ವರ್ ಡೌನ್ ಇರುವುದರಿಂದ ಅದು ಪ್ರಾಬ್ಲಮ್ ಆಗ್ತದೆ. ಇವತ್ತಿನ ನಾಳೆ ಸರ್ವರ್ ಕ್ಲಿಯರ್ ಆದ್ಮೇಲೆ ಎಲ್ಲರೂ ಗ್ಯಾಸ್ ಬುಕಿಂಗ್ ಆಗಿದೆ. ಆಮೇಲೆ ಸ್ಟಾಕ್ ಇದೆ ಸರ್, ನಮಗೆ ಗೃಹ ಬಳಕೆಗೆ ಸಿಲಿಂಡರ್ ಕೊಡುವ ಸ್ಟಾಕ್ ಇದೆ, ಅದು ಕೊಡ್ತೀವಿ. ಸ್ವಲ್ಪ ವೇಟ್ ಮಾಡ್ಬೇಕಷ್ಟೇ. ಸರ್, ಈಗ ಸಾರ್ವಜನಿಕರಿಗೆ ನೀವು ಕೂಡ ನಿಮ್ಮ ಅಂಗಡಿ ಮುಂದುಗಡೆ ಸಾಕಷ್ಟು ಪ್ರಮಾಣದಲ್ಲಿ ಸಾರ್ವಜನಿಕರಿದ್ದಾರೆ, ಯಾಕೆ ಪ್ಯಾನಿಕ್ ಆಗಿದ್ದಾರೆ ಅಂತ ಇವರು? ಸರ್, ನಾವು ಅವ್ರಿಗೆ ಬಂದವ್ರಿಗೆ ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ, ಆಗುತ್ತೆ ಎಲ್ಲರಿಗೂ ಸಿಲಿಂಡರ್ ಕೊಡ್ತಾ ಇದೀವಿ ಅಂತ. ಎಲ್ಲ ನಮ್ಮ ಡೆಲಿವರಿ ಬಾಯ್ಸ್ಗೂ ಹೇಳ್ತಾ ಇದ್ವಿ, ಯಾರು ಹೆದರು ಬೇಕಾಗಿಲ್ಲ. ಇಷ್ಟೆಲ್ಲ ಹೇಳಿದ್ರು ಅವರು ಜನ ಇನ್ನೂ ಅವರಿಗೆ ಪ್ಯಾನಿಕ್, ಸಿಲಿಂಡರ್ ಸಿಗುತ್ತೋ ಇಲ್ಲೋ ಏನಾಗುತ್ತೆ ಅಂತ ಇದ್ದಾರೆ. ಬಟ್ ಸಿಲಿಂಡರ್ ಸಿಗುತ್ತೆ, ಎಲ್ಲರಿಗೂ ನಾವು ಗ್ಯಾರಂಟಿ ಕೊಡ್ತಾ ಇದ್ದೀವಿ. ಇದು ಈ ಒಂದು ಗ್ಯಾಸ್ ಏಜೆನ್ಸಿಯ ಮಾಲೀಕರ ಮಾತುಗಳು. ನಿಜಕ್ಕೂ ಕೂಡ ಕಮರ್ಷಿಯಲ್ ಪ್ರಾಬ್ಲಮ್ ಆಗಿದೆ, ಆದರೆ ಗೃಹ ಬಳಕೆಯ ಯಾವುದೇ ರೀತಿಯಂತ ಸಮಸ್ಯೆ ಇಲ್ಲ. ಜಿಲ್ಲಾಡಳಿತ ಕೂಡ ಈ ಒಂದು ವಿಚಾರ ಕುರಿತಂತೆ ಕೂಡ ಸ್ಪಷ್ಟನೆ ಪಡಿಸಿದೆ, ಇವರು ಕೂಡ ಹೇಳ್ತಾ ಇದ್ದಾರೆ. ಆದರೆ ಸಾರ್ವಜನಿಕರು ಯಾವುದೇ ರೀತಿಯಂತ ಭಯ ಪಡುವ ಆತಂಕವಿಲ್ಲ ಎಂಬ ಒಂದು ಮಾತನ್ನು ಇವರು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಜರ್ನಲಿಸ್ಟ್ ವೆಂಕಟೇಶ್ ಜೊತೆ ರವಿಕುಮಾರ್, ಪವರ್ TV, ಹುಬ್ಳಿ.